ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಗೃಹ ಸಚಿವರೇ, ಪೊಲೀಸ್ ಆಯುಕ್ತರೇ, ಈ ಕೇಸ್ ನಿಮ್ಮ ಗಮನಕ್ಕಿದೆಯಾ? ಇಷ್ಟು ದೊಡ್ಡ ಪ್ರಮಾಣದ ಜಿಲೆಟಿನ್ ಸ್ಟಾಕ್ ಆಗಿದ್ರೂ ಕೂಡ ಗಮನಕ್ಕೆ ಬಂದಿಲ್ವಾ? ಒಂದು ವೇಳೆ ಗಮನಕ್ಕೆ ಬಂದಿದ್ರೆ ಅಕ್ರಮ ದಾಸ್ತಾನು ಬಗ್ಗೆ ಕ್ರಮ ಕೈಗೊಂಡಿದ್ದೀರಾ ಅನ್ನೋದು ಪ್ರಶ್ನೆ. ಪೊಲೀಸರು, ಜಿಬಿಎ ಅಧಿಕಾರಿಗಳು, ಡೆವಲಪರ್ಸ್ ಮೇಲೆ ಕ್ರಮ ಕೈಗೊಂಡಿದ್ದೀರಾ? ಒಂದು ವೇಳೆ ಗಮನಕ್ಕೆ ಬಂದಿಲ್ಲ ಅಂದ್ರೆ ಈ ಸುದ್ದಿ ನೋಡಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅನ್ನೋದು ಗ್ಯಾರಂಟಿ ನ್ಯೂಸ್ ಒತ್ತಾಯ. ದೊಡ್ಡ ಅಪಾಯಕ್ಕೆ ಕಾರಣ ಆಗ್ತಾ ಇದ್ದ ಅಷ್ಟು ಜನರನ್ನ ಒಂದು ಒಳಗೆ ಹಾಕಬೇಕು. ಗೃಹ ಸಚಿವರೇ, ಮಾತೆತ್ತಿದ್ರೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಅಷ್ಟೊಂದೆಲ್ಲ ಮಾತಾಡ್ತೀರಿ, ಆದ್ರೆ ಇಲ್ಲಿ ಸಾವಿರಾರು ಜನರ ಪ್ರಾಣದ ಲೆಕ್ಕ ಬರುತ್ತೆ. ಅದ್ರ ಬಗ್ಗೆ ಗಮನ ಇಟ್ಟು ಈ ಸುದ್ದಿ ನೋಡಿದ್ಮೇಲಾದ್ರೂ ನಿಮ್ಮ ಗಮನಕ್ಕೆ ಬಂದ್ರೆ ಖಂಡಿತ ಇಷ್ಟು ಅತಿ ದೊಡ್ಡ ಅನಾಹುತಕ್ಕೆ ಸಾಕ್ಷಿ ಆಗಬಹುದಾದಂತ ಯಾರೆಲ್ಲ ಇದ್ದಾರೋ ಅವರೆಲ್ಲರ ವಿರುದ್ಧ ಏನ್ ಕ್ರಮ ಕೈಗೊಳ್ತೀರಿ ಅನ್ನೋದಾದ್ರೂ ರಾಜ್ಯದ ಜನತೆಗೊಂದು ಭರವಸೆ ಕೊಡ್ಬೇಕಲ್ಲ. ಹಾಗಾಗಿ ಗೃಹ ಸಚಿವರು ನೋಡಬೇಕು ಮತ್ತು ಜಿಬಿಎ ವ್ಯಾಪ್ತಿಯಲ್ಲಿ ಬರುವಂತಹ ಜಾಗದಲ್ಲಿ ಏನ್ ಚಟುವಟಿಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ಗಮನಕ್ಕಿರ್ಲಿಲ್ವಾ? ಗಮನಕ್ಕೆ ಇದ್ದು ಕೂಡ ಸೈಲೆಂಟ್ ಆಗಿದ್ದೀರಾ? ಅಥವಾ ಗಮನಕ್ಕಿಲ್ಲ ಅಂದ್ರೆ ಈ ಗಮನಕ್ಕೆ ತಗೊಳ್ಳಿ, ಅಟ್ಲೀಸ್ಟ್ ನೀವಾದ್ರೂ ಕ್ರಮ ಕೈಗೊಳ್ಳಿ ಅನ್ನೋದು ಗ್ಯಾರಂಟಿ ನ್ಯೂಸ್ ಒತ್ತಾಯ. ಹಾಗಾಗಿ ಯಾವ ಇಲಾಖೆಯವರು ಮುಂದೆ ಬರ್ತಾರೆ ಈ ಸುದ್ದಿ ನೋಡಿದ ಮೇಲೆ, ಯಾರ ವಿರುದ್ಧ ಹೇಗ್ ಕ್ರಮ ಆಗುತ್ತೆ ಅನ್ನೋದೇ ಅತಿ ದೊಡ್ಡ ಪ್ರಶ್ನೆ. ಒಟ್ನಲ್ಲಿ ಲಂಚ ಈ ವಿಚಾರಗಳಿಗೆ ಕೈ ಚಾಚಿ ನಿಂತ್ಕೊಂಡ್ಬಿಟ್ರೆ ಕ್ರಮನೂ ಆಗಲ್ಲ, ಸೈಲೆಂಟ್ ಆಗ್ಬಿಡ್ತೀವಿ, ಕೇಸನ್ನ ಮುಚ್ಚಾಕ್ಬಿಡ್ತೀವಿ ಅನ್ನೋಂಥ ಪ್ರಯತ್ನಗಳು ಆಗಬಹುದು. ಆದ್ರೆ ಗ್ಯಾರಂಟಿ ನ್ಯೂಸ್ ಈ ಸುದ್ದಿಯನ್ನ ಬೆನ್ನಹತ್ತಿದೆ, ವಾಸ್ತವ ಪರಿಸ್ಥಿತಿಯನ್ನ ಅನಾವರಣ ಮಾಡಿದೆ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರುವ ಪ್ರಯತ್ನ ಮಾಡ್ತಾ ಇದೆ. ಕ್ರಮ ಆಗೋ ತನಕ ಈ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಬಿಡೋ ಮಾತಿಲ್ಲ. ಹಂಗಾಗಿ ಈಗಲೇ ಇಲಾಖೆಯ ಸಚಿವರು ಮತ್ತು ಅಧಿಕಾರಿಗಳು ಅಲರ್ಟ್ ಆಗಿ ಕ್ರಮ ಕೈಗೊಳ್ಳಿ ಅನ್ನೋದಷ್ಟೇ ನಮ್ಮ ಒತ್ತಾಯ.